ನಮಸ್ತೆ. 10/5/2024 ಶುಕ್ರವಾರ, ಶುಕ್ಲ ಪಕ್ಷ. ಇವತ್ತು ವಿಶೇಷ ದಿನ. ಕೃತ ಯುಗಾದಿ, ಅಕ್ಷಯ ತೃತೀಯ, ಬಲರಾಮ ಜಯಂತಿ, ರಾಜಮಾತಂಗಿ ಜಯಂತಿ ಇಷ್ಟು ಕೂಡಿ ಬಂದಿರುವಂಥ ದಿನ. 4 ಯುಗಗಳಿದೆ ಅಂತ ನಮ್ಮಲ್ಲಿ ಗೊತ್ತು. ಅದರಲ್ಲಿ ಒಂದು ಯುಗವೇ ಕೃತ. ತ್ರೇತ, ದ್ವಾಪರ, ಕಲಿ ಈ ರೀತಿ ಯುಗಗಳಿದೆ. ವಿಶೇಷವಾದ ಯುಗವಿದು. ಈ ದಿನದಲ್ಲಿ ಪರ್ಚೇಸ್ ಮಾಡ್ಬೋದು, ಒಡವೆ ತಗೋಬೋದು ಅಂತ ಎಲ್ಲರೂ ಕಾಯ್ತೀವಿ. ಆದರೂ ಸೂರ್ಯ ಆಚರಣೆ, ಚಂದ್ರ ಆಚರಣೆ ಅಂತ ಅಂದರೆ ಚಾಂದ್ರಮಾನ, ಸೌರಮಾನ ಅಂತ 2 ಥರ ಇದೆ. ಸೂರ್ಯ ಆಚರಣೆ ಇದು ವಿಶೇಷವಾಗಿ ನಾವೇನೋ ತಿಳ್ಕೊಂಡಿದ್ದೀವಿ ಕೇರಳದವರಿಗೆ, ತಮಿಳುನಾಡವರಿಗೆ ಅಂತ. ಖಂಡಿತವಾಗಿ ಇಲ್ಲ. ಇದು ಋಷಿಗಳು ಕಂಡುಹಿಡಿದಿರೋದು. ಸೂರ್ಯನಿಂದ ಬರುವ ಒಳ್ಳೆಯದು ಕೆಟ್ಟೋದು ಏನು, ಚಂದ್ರನಿಂದ ಬರುವ ಒಳ್ಳೆಯದು ಕೆಟ್ಟೋದು ಏನು ಅಂತ ನೋಡಿ ವಿಂಗಡಿಸಿ ರೆಡಿಯಾಗಿಟ್ಟರು. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳುವವರು ಇಲ್ಲಿ ಚಂದ್ರಮಾನ, ಅಲ್ಲಿ ಸೂರ್ಯಮಾನ ಅಂದರೆ ಚಾಂದ್ರಮಾನ, ಸೌರಮಾನ ಅಂತ. ಅದ್ರ ಪ್ರಕಾರ ನೋಡಿದ್ರೆ ಇವತ್ತಿನ ದಿನಕ್ಕೆ 10:47 ಮರಣ ಯೋಗವಿದೆ. ಆ ನಂತರ ಶುಭವಾಗಿದೆ ಅಂದರೆ ಮೃಗಶೀರ್ಷ ನಕ್ಷತ್ರ ಬರುವ ಸಮಯ. ಕಾರ್ಯಸಿದ್ಧಿ, ಆನಂದವು ಕೂಡಿ ಬರುತ್ತದೆ. ಹಂಗಾಗಿ ಏನೇ ಆದರೂ 10:47 ಮೇಲೇನೆ ಶುಭವಾಗಿರೋದು. ಮತ್ತಷ್ಟು ವಿಶೇಷಗಳಲ್ಲಿ ಇವತ್ತಿನ ಸೂರ್ಯೋದಯ 5:56, ಸೂರ್ಯ ಅಸ್ತಮನ ಸಂಜೆ 6:37. ಇವತ್ತು 2 ನಕ್ಷತ್ರ. ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂಥದ್ದು ಪಾದಗಳನ್ನ. ಬೆಳಗ್ಗೆ 5:56ರಿಂದ 10:47 ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಸಂಜೆ 4:35 ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 10:26 ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ ಅಂದರೆ ಬೆಳಗಿನ ಜಾವ 4:19 ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಅಲ್ಲಿಂದ ನಾಳೆಯವರೆಗೂ ಮೃಗಶೀರ್ಷ ನಕ್ಷತ್ರದ 4ನೇ ಪಾದವಿದೆ. ಹಂಗಾಗಿ ನಾಳೆಯವರೆಗೂ ಹಂಗೇನು ತಂದಾಗಲೇ ನಾವು ಇದರಲ್ಲಿ ತಿಳ್ಕೋಬೋದು. 11ನೇ ತಾರೀಕು ಅಂದರೆ ನಾಳೆಯ ಸಮಯದ ಮೃಗಶೀರ್ಷ ನಕ್ಷತ್ರ 10:15:02 ಮೃಗಶೀರ್ಷ ನಕ್ಷತ್ರ. ಹಾಗಾಗಿ ಇವತ್ತು ನಾವು ನೋಡಿದ್ರೆ ದಿನ ಪೂರ್ತಿ ರೋಹಿಣಿನೂ ಮೃಗಶೀರ್ಷವೂ ಇದೆ. ಇವತ್ತಿನ ವಿಶೇಷವಾಗಿ ಮತ್ತಷ್ಟು ವಿಶೇಷಕ್ಕೆ ಬರೋಣ. 100% ಶುಭ ಸಮಯ ಅಂತ ನೋಡ್ಬಿಡೋಣ. ಫಸ್ಟೇ ಹೇಳಿದ್ವಿ 10:47 ಮೇಲೆ ಹೆಚ್ಚು ಕಮ್ಮಿ ಅಂದರೆ 11 ಗಂಟೆ ಅಂತ ಇಟ್ಕೋಬೋದು. ಆ ನಂತರ ನೀವು ಏನಾದರೂ ತಗೋಬೋದು. ಅದರ ಸಮಯಗಳನ್ನು ನಾವು ಈಗ ಕೊಡ್ತೀವಿ. 10:47 ಮೇಲೆ ಅಂತಂದಾಗ ನಾವು ಇಲ್ಲಿ ಸಮಯ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಬರುವಂಥದ್ದು ಸುಮಾರು ಟೈಮ್ ಅಂತಂದರೆ 12:18 ಮೇಲೆ. ಈ ಸಮಯದಲ್ಲಿ ಏನೆಲ್ಲ ಇದೆ? ಮೃಗಶೀರ್ಷ ನಕ್ಷತ್ರದ 1ನೇ ಪಾದವಿದೆ, ಕರ್ಕಾಟಕ ಲಗ್ನವಿದೆ, ಲಗ್ನಕ್ಕೆ ಶುಭ ಸ್ಥಾನದಲ್ಲಿ ಗುರುವಿದೆ. ಗುರು ಇದೆ ಅಂತಂದರೆ ಖಂಡಿತವಾಗಿ ಅನುಕೂಲ ಕೊಡುತ್ತದೆ ಅಂತ. ಅದು ಅಲ್ಲದೆ ವಿಶೇಷವಾಗಿ ಗುರು ಹೊರೆ, ಇದರಲ್ಲಿ ಗುರು ಪಂಚಕ, ಗುರು ಹೋರೆ, ಕುಜ ಹೋರೆ ಇದೆಲ್ಲ ಕೂಡಿ ಬರುವಂಥ ಸಮಯವಿದು. ಇಲ್ಲಿ ಗುರು ಅಂತಂದಾಗ ನಾವೇನು ಮಾಡ್ತೀವಿ ಅಂದರೆ ಗುರು ಕಾಣಿಸ್ಕೊಳ್ಳುವ ವೃಷಭ ರಾಶಿ. ಯಾಕೆಂತಂದರೆ ಕರ್ಕಾಟಕ ಲಗ್ನಕ್ಕೆ ಶುಭಗ್ರಹವೇ ಗುರು, ಶುಭ ಸ್ಥಾನದಲ್ಲಿ ಕೂತಿದೆ. ಅದು ಅಲ್ಲದೆ ಅಭಿಜಿತ್ ಕೂಡಿ ಬಂದಿದೆ. ಇಷ್ಟು ಕೂಡಿ ಬಂದಿರುವ ಸಮಯವೇ ಈ ಸಮಯ. ಆನಂತರ ಅಮೃತಗಳಿಗೆ ಬರುತ್ತದೆ. ಆದ್ದರಿಂದಾಗಿ ಇದು ಶುಭ ಸಮಯ. 12:18 12:36. ಅದೇ ಪಂಚಾಂಗ ಪ್ರಕಾರ ಅಮೃತಗಳಿಗೆ ಹೋರ ಇದೆಲ್ಲ ನೋಡೋಕೆ ಹೋದರೆ ಅದು ಪ್ರಾರಂಭವಾಗಿರುವ ಸಮಯದಿಂದ ಮುಗಿಯುವ ಸಮಯವರೆಗೂ ಬೇರೆ ಥರ ಇರುತ್ತದೆ. ನಾವು ಅದರಲ್ಲಿ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ನೋಡಿ ಸೆಲೆಕ್ಟ್ ಮಾಡಿದ್ವಿ ಇದರಲ್ಲಿ. ಮತ್ತು ವಿಜಯ ಮುಹೂರ್ತ ಬರುವಂಥ ಸಮಯ 2:43 ಮೇಲೆ 3:14 ವಿಜಯ ಮುಹೂರ್ತವಿದೆ.
ಸೇಮ್ ಟೈಮಲ್ಲಿ ಬುಧ ಹೊರೆ ಇದೆ. ಕನ್ಯಾ ಲಗ್ನವು ಕೂಡಿ ಬರುತ್ತದೆ. ಈ ರೀತಿಯಾದ ಶುಭ ಸಮಯವೇ ಈ ಸಮಯ. ಇದು ಆದ ನಂತರ ಬರುವ ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ ಲಾಭದ ಸಮಯ ಅಂತಂತೀವಿ. ಈ ಲಾಭದ ಸಮಯ 3:26 ಮೇಲೆ ಸ್ಟಾರ್ಟ್ ಆದರೂ ಕೂಡ ನಮಗಲ್ಲಿ ಸಮಯವಿಲ್ಲ. ಆದ್ದರಿಂದ ಇದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಬರುವ ಇನ್ನೊಂದು ಒಳ್ಳೆಯ ಸಮಯ ಅಂತ ನಾವು ಲೆಕ್ಕಕ್ಕೆ ತಗೊಂಡ್ರೆ ಇದರಲ್ಲಿ ಶುಭ ಪಂಚಕ ಮುಹೂರ್ತ ಅಂತ ಹೆಸರು. ಇದು ಸ್ಟಾರ್ಟ್ ಆಗುವಂಥ ಸಮಯ ಬೇರೆ ಇದ್ದರೂ ನಾವು ಅದರಲ್ಲಿ ಸೆಲೆಕ್ಟ್ ಮಾಡಿರುವ ಸಮಯ ಅಂತ ತಗೊಳ್ಳೋಣ. 5:51 6:49 ಇದು ಶುಭವಾಗಿದೆ. ಅದೇ ಥರ ಧನಲಾಭ ಕಾಲ ಬರುವಂಥ ಸಮಯವೂ ಕೂಡ ಈ ಸಮಯವನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ. ಅಂದರೆ 5:51 ಮೇಲೆ 6:37 ಶುಭವಾಗಿದೆ. ಸೇಮ್ ಟೈಮಲ್ಲೇ ಗುರು ಹೊರೆಯೂ ಬರುತ್ತದೆ. ಆದ್ದರಿಂದ ಈ ಒಳ್ಳೆಯ ಸಮಯವನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಅದೇ ಥರ ಗೋಧೂಳಿ ಮುಹೂರ್ತ ಬರುವಂಥದ್ದು 6:35 6:58 ಈ ಸಮಯ ಉತ್ತಮವಾಗಿದೆ. ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ ಇದು ಲಾಭದ ಸಮಯವೇ. ಇದು ರಾತ್ರಿ 8:01 ಮೇಲೆ ಪ್ರಾರಂಭವಾಗಿ 9:26 ಇದು ಶುಭ ಸಮಯವೇ. ಶುಕ್ರ ಹೊರೆ ಬರುತ್ತದೆ 8:30 9:26 ಇದು ಉತ್ತಮ ಸಮಯ. ಮತ್ತೊಂದು ಸಮಯ ಬುಧ ಹೊರೆ. ಇದು ರಾತ್ರಿ 9:26 10:23 ಶುಭವಾಗಿದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಂತರ ನೋಡುವ 100% ದೋಷ ಬರುವಂತಹ ಸಮಯ. ಅದರಲ್ಲಿ ಇವತ್ತು ತುಲಾ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷವಿದೆ. ಇದು 5:56 ರಾತ್ರಿ 10:26 ಆಮೇಲೆ ವೃಶ್ಚಿಕ ರಾಶಿಗೆ ದೋಷ ಉಂಟು. ಇದು ಪರ್ಟಿಕ್ಯುಲರ್ ರಾಶಿಯವರೆಗೂ ನೋಡಿದ್ವಿ. ಈಗ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಕೆಟ್ಟ ಟೈಮು ಅಂತಂದರೆ 8:28 9:19 10:41 12:16 12:38 ಮಧ್ಯಾಹ್ನ 2:41 3:26 ಮಧ್ಯಾಹ್ನದಿಂದ ಸಂಜೆ 5:01 ಇದರಲ್ಲಿ ರಾಹುಕಾಲ ಬರೋದು 10:41 12:16 ಯಮಕಂಡ ಕಾಲ ಬರುವಂಥದ್ದು 3:26 ಮಧ್ಯಾಹ್ನದಿಂದ 5:01 ಮತ್ತು ಸಂಜೆ 4:15 ಮೇಲೆ 5:49 ನಕ್ಷತ್ರವೇ ವಿಷವಾಗುವ ಸಮಯ. ಆದ್ದರಿಂದ ಖಂಡಿತ ಗಮನ ಕೊಡಬೇಕು. ಏಕೆಂದರೆ ರೋಹಿಣಿ ನಕ್ಷತ್ರ ಮುಗಿದು ಮೃಗಶೀರ್ಷ ನಕ್ಷತ್ರ ಬಂದಿರುತ್ತದೆ. ಮೃಗಶೀರ್ಷ ನಕ್ಷತ್ರದವರು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಉತ್ತಮ. ಖಂಡಿತವಾಗಿ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ 2 ರಾಶಿಯಲ್ಲಿ ಬರುತ್ತದೆ, ವೃಷಭ ಮತ್ತು ಮಿಥುನ. ಆದರೂ ಯಾವ ರಾಶಿ ಆದರೂ ನಕ್ಷತ್ರ ಶಾಂತಿ ಮಾಡುವಂಥದ್ದು ಉತ್ತಮ. ನಂತರ ನೋಡುವಂಥದ್ದು ವಿಷಕಾಲ ಬರುತ್ತದೆ. ಇದು ರಾತ್ರಿ 3:06 ಅಂದರೆ ಲೇಟ್ ನೈಟ್ ಮೇಲೆ ಬೆಳಗಿನ ಜಾವ 4:30 ವಿಷಕಾಲ. ಈ ರೀತಿ ತಿಳ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನು ಅವಾಯ್ಡ್ ಮಾಡ್ಬೋದು. ಶುಭ ಸಮಯದಲ್ಲಿ ಲೆಕ್ಕಕ್ಕೆ ತಗೊಳ್ಳಿ. ಈ ರೀತಿಯಾಗಿ ಇವತ್ತಿದೆ. ಮತ್ತೆ ನಾವು ನೋಡುವಂಥದ್ದು ಇವತ್ತೇನು ಅಂತಂದರೆ ನಾವು ಫಸ್ಟೇ ಹೇಳಿದ್ವಿ 5:46 ಮೇಲೆ ಲೆಕ್ಕಕ್ಕೆ ತೊಗೊಂಡೆ 10 ನಿಮಿಷ ಬಿಟ್ಟು 5:56 ನಮಗೆ ಪ್ರಾಬ್ಲಮ್. ಅಂದರೆ ಸೂರ್ಯ ಉದಯ ಅದರಲ್ಲಿ 10:47 ನಾವು ಹೇಳಿದಂತೆ ಫಸ್ಟ್ ಒಂದು ರಾಶಿಗೆ ಮಾತ್ರ ಅಧಿಕವಾದ ದೋಷವಿದೆ. ಫಸ್ಟ್ ಹೇಳಿದಂತೆ ತುಲಾ ರಾಶಿಗೆ. ಆದ್ದರಿಂದಾಗಿ ಇದರಲ್ಲಿ ಗಮನ. ನಾವು ನೋಡುವಂಥದ್ರಲ್ಲಿ 5:56 ಮೇಲೆ 10:47 ರೋಹಿಣಿ ನಕ್ಷತ್ರ ಇದೆ ಅಂತ ಹೇಳಿದಾಯಿತು. ಆ ನಂತರ ಬರೋದೆ ಮೃಗಶೀರ್ಷ ನಕ್ಷತ್ರ. ರಾತ್ರಿ 10:26 ಒಂದು ರಾಶಿಯಲ್ಲಿ ಮೃಗಶೀರ್ಷ ಇರುತ್ತೆ, ಅಂದರೆ ವೃಷಭ ರಾಶಿಯಲ್ಲಿ. ರಾತ್ರಿ 10:26 ಮೇಲೆ ಅಲ್ಲಿಂದ ಮಿಥುನ ರಾಶಿ. ಈ ರೀತಿ ನೋಡಿಕೊಂಡೆ ಅವರವರ್ಗೆ ನೋಡ್ಕೋಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವ್ರಿಗೆ ಹೆಂಗಿದೆ ಹಂಗೆ ಅಂತ ನೋಡೋಣ. ರೋಹಿಣಿ ನಕ್ಷತ್ರ ಇರುವ 10:47 ಕ್ಷೇಮ, ಆದರೆ ಧನಹಾನಿ. ಆ ನಂತರ 10:47 ಮೇಲೆ ರಾತ್ರಿ 10:26
ಪ್ರತ್ಯೇಕ ತಾರೆ ಧನಹಾನಿ. ನಿಮ್ಮ ಹೆಸರಲ್ಲಿ ಬೇಡ, ಬೇರೆಯವರ ಹೆಸರಲ್ಲಿ ಏನಾದ್ರು ಮಾಡಬಹುದು. ನೋಡಿಕೊಂಡು ನಿಮ್ಮ ಕಾರ್ಯಗಳು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 10:47ವರೆಗೂ ಕೆಟ್ಟ ಟೈಮ್, ಜನರಲ್ ಆಗೂ ಕೆಟ್ಟ ಟೈಮ್, ನಿಮ್ಮ ನಕ್ಷತ್ರಕ್ಕೂ ಅದು ಕೆಟ್ಟ ಟೈಮೇ, ಆದ್ದರಿಂದ ಗಮನ. ಆ ನಂತರ ಕ್ಷೇಮವು, ಸ್ವಲ್ಪ ಧನಹಾನಿ ಇರುತ್ತದೆ, ವೇಸ್ಟ್ ಖರ್ಚು ಮಾಡಬೇಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಸಂಪತ್ತು ಇದೆ, ಧನಹಾನಿಯೂ ಇದೆ 10:47ವರೆಗೂ. ಆ ನಂತರ ವಿಪತ್ತಿದೆ, ಧನಹಾನಿ ಇದೆ. ಹಂಗಾಗಿ ನಿಮ್ಮ ಹೆಸರಲ್ಲಿ ಮಾಡೋಕ್ಕೆ ಬದಲು ನಿಮ್ಮ ಮನೆಯಲ್ಲಿರುವವರು ಯಾರು ಚೆನ್ನಾಗಿರುತ್ತದೆ ಅಂತ ನಾವು ಕೊಟ್ಟಿದ್ದೀವಿ ಅವರ ಹೆಸರಲ್ಲಿ ಮಾಡ್ಕೋಬೋದು, ಒಡವೆಗಳು ತಗೋಬೋದು, ಏನಾದ್ರು ಮಾಡ್ಬೋದು. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು 5:56ರಿಂದ 10:47ವರೆಗೂ ಚೆನ್ನಾಗಿದೆ. ಆ ನಂತರ ವಿಪತ್ತು ಉಂಟು, ಹುಷಾರಾಗಿರಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 10:47ವರೆಗೂ ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಖಂಡಿತ ನಕ್ಷತ್ರ ಪೂಜೆ ಮಾಡಿ, ಶುಭವಾಗಿರುತ್ತದೆ, ಅನುಕೂಲ ಕೊಡುತ್ತದೆ. ಆ ನಂತರ ಅಂದರೆ 10:47 ಮೇಲೆ ರಾತ್ರಿಯವರೆಗೂ ಶುಭಕರವಾಗಿದೆ, ಸಂಪತ್ತು ಉಂಟು, ಶರೀರ ಸುಖ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವು 10:47ವರೆಗೂ ಚೆನ್ನಾಗಿದೆ. ಆಮೇಲೆ ಒಂದು 60% ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ 10:47ವರೆಗೂ ಶುಭವಾಗಿದೆ. ಆಮೇಲೆ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರತಾರೆ, ಸ್ವಲ್ಪ ವ್ಯಯ 10:47ವರೆಗೂ ಬೆಳಗ್ಗೆ. ಆ ನಂತರ ಇನ್ನೂ ಶುಭಕರವಾಗಿದೆ, ಖರ್ಚುಗಳಿದೆ, ಆದರೆ ವೇಸ್ಟ್ ಖರ್ಚು ನೀವು ಮಾಡಬೇಡಿ, ಶುಭ ಖರ್ಚಾಗಿ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಉಂಟು, ವ್ಯಯ ಉಂಟು, 10:47ವರೆಗೂ ಸಮಯ ಉತ್ತಮವಾಗಿಲ್ಲ. ಆಮೇಲೆ ಖಂಡಿತವಾಗಿ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 10:47 ಮೇಲೇ ಶುಭಕರವಾಗಿರೋದು, ಅಲ್ಲಿವರೆಗೂ ಶುಭವಾಗಿಲ್ಲ. ಹಂಗಾಗಿ ನಿಮ್ಮ ಸಮಯ 10:47 ಮೇಲೆ ರಾತ್ರಿಯವರೆಗೂ ಚೆನ್ನಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಈ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರೆಗೆ ಬೆಳಗ್ಗೆಯಿಂದ 10:47ವರೆಗೂ ಶುಭವಾಗಿದೆ. ಆಮೇಲೆ ಸ್ವಲ್ಪ ಗಮನ ಕೊಡಲೇಬೇಕು. ಗಾಡಿಯಲ್ಲಿ ಮೆಟ್ಲು ಹತ್ತೋರೆಲ್ಲ ಟೆನ್ಷನ್ ಬೇಡಿ, ಟೆನ್ಷನ್ ಎಲ್ಲ ಬಿಟ್ಬಿಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 10:47 ಮೇಲೇ ಅನುಕೂಲ ಬರೋದು. ಆದ್ದರಿಂದ ನಿಮ್ಮ ಕಾರ್ಯಗಳು ಯಾವುದೇ ಆದರೂ 10:47 ಮೇಲೆ ಇರಲಿ. ಮಖಾ ನಕ್ಷತ್ರ ಸಿಂಹರಾಶಿ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು 10:47ವರೆಗೂ. ಆಮೇಲೆ ಸ್ವಲ್ಪ ಒಂದೇ 40% ಮಾತ್ರನೇ ಚೆನ್ನಾಗಿರೋದು. ಖಂಡಿತವಾಗಿಯೂ ಈ ಕಾರಣದಿಂದಾಗಿ ಗಮನ ಕೊಡಲೇಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ 10:47ವರೆಗೂ ಸಮಯ ಉತ್ತಮವಾಗಿ ಇಲ್ಲ, ವಿಪತ್ತೆಲ್ಲ ಉಂಟು, ಏಟು ಗಾಯಗಳಿದೆ. ಆ ನಂತರ ಪರವಾಗಿಲ್ಲ, ಚೆನ್ನಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಎಲ್ಲ 10:47ವರೆಗಿದೆ. ಆ ನಂತರ ಶುಭವಾಗಿಲ್ಲ, ವಿಪತ್ತು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇದು ಎರಡೂ ಇದೆ. ಹಂಗಾಗಿ 50-50 ಇದೆ. ಆದರೆ ಗಾಡಿಯಲ್ಲಿ ಹುಷಾರಾಗಿರಬೇಕಾಗ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಬೆಳಗ್ಗೆ ಸಮಯ ಉತ್ತಮವಾಗಿದೆ. ಆದರೂ ಬೆಳಗ್ಗೆವರೆಗೂ ಜನರಲ್ ಆಗಿ ಸಮಯ ಸರಿಯಾಗಿಲ್ಲ, ಆದ್ದರಿಂದ ನೋಡಿಕೊಂಡೇ ಮಾಡಬೇಕಾಗ್ತದೆ. ಆ ನಂತರ ವಿಪತ್ತು ಉಂಟು, ಏಟು ಗಾಯಗಳುಂಟು, ಹುಷಾರಾಗಿರಬೇಕಾಗಿರೋ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಇದೆ, ಕಾರ್ಯ ತಡೆಯೂ ಉಂಟು 10:47ವರೆಗೂ. 10:47 ಮೇಲೆ ನಿಮ್ಮ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತ ಬೆಳಗ್ಗೆ 10:47ವರೆಗೂ ಚೆನ್ನಾಗಿದೆ. ಆಮೇಲೆ ಒಂದು 50% ಮಾತ್ರನೇ ಚೆನ್ನಾಗಿರೋದು. ಯಾವ ರಾಶಿ ಯಾವ ನಕ್ಷತ್ರ ಚೆನ್ನಾಗಿರುತ್ತೆ ಅಂತ ನಾವು ಕೊಟ್ಟಿರ್ತೀವೋ ಜಾತಕದಲ್ಲಿ ಇದೆ, ಮತ್ತು ನಾವು ಕೊಟ್ಟಿರುವ ಈ ವಿಷಯಗಳು ಇವತ್ತು ಹೆಂಗಿದೆ ಅಂತ ಕೊಟ್ಟಿದ್ದೀವಿ. ಅದನ್ನು ನೋಡಿಕೊಂಡು ಅಂಥ ನಕ್ಷತ್ರದವರು ನಿಮ್ಮ ಮನೆಯಲ್ಲಿ ಇದ್ದರೆ ಅವರ ಹೆಸರಲ್ಲಿ ಏನಾದ್ರು ಮಾಡ್ಬೋದು, ತಗೋಬೋದು. ಚಿತ್ತಾ ನಕ್ಷತ್ರ ತುಲಾ ರಾಶಿ ಪರಮ ಮಿತ್ರಧಾರೆ ಇವತ್ತು 10:47ವರೆಗೂ. ಆಮೇಲೆ ಜನ್ಮತಾರೆ, ದೇವರು ಖರ್ಚು ಮಾಡಿ. ಅದು ಮಾತ್ರವಲ್ಲದೆ ಕೈಕಾಲಿಲ್ಲದ ಕಣ್ಣಿಲ್ಲದ ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಬಹುದು, ಅನುಕೂಲ ಉಂಟಾಗುತ್ತೆ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಖಂಡಿತವಾಗಿ 10:47 ಮೇಲೆ ಚೆನ್ನಾಗಿದೆ. 10:47 ಮೇಲೆ ಪರಮ ಮಿತ್ರಧಾರೆ ಅಂತ ದೇವರೇ ಅನುಗ್ರಹ ಮಾಡಿಕೊಡ್ತಾರೆ ಅಂತ. ವಿಶಾಖ ನಕ್ಷತ್ರ ತುಲಾ ರಾಶಿ ಟೆನ್ಷನ್ ಇದೆ,
ರೋಗ ವೃದ್ಧಿ ಇದೆ 10:47ವರೆಗೂ. 10:47ನ ನಂತರ ರಾತ್ರಿವರೆಗೂ ಚೆನ್ನಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ. 10:47ನ ಮೇಲೆ ಸಮಯ ಉತ್ತಮವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಅನುಕೂಲವಿದೆ, ಸುಖವೂ ಇದೆ 10:47ವರೆಗೂ. 10:47 ಮೇಲೆ ಟೆನ್ಷನ್ ಬಂದು ಸೇರುತ್ತದೆ. ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ನ ಬಿಟ್ಟುಬಿಟ್ರೆ ಖಂಡಿತವಾಗಿ ಅನುಕೂಲ ಉಂಟಾಗುತ್ತದೆ. ನಂತರ ನಾವು ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, 10:47 ಮೇಲೆ ಶುಭಕರವಾಗಿದೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಅದು ನೀವು ಪರ್ಚೇಸ್ ಮಾಡೋದಾಗಿರ್ಬೋದು, ಎಲ್ಲರ ಆರೋಗ್ಯನ ನೋಡ್ಕೊಳ್ಳೋದಾಗಿರ್ಬೋದು. ನಂತರ ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಶತ್ರುನಾಶ ಎಲ್ಲವೂ 10:47ವರೆಗೂ ಇದೆ. ಆ ನಂತರ ಸ್ವಲ್ಪ ಬೀಳು ಇದೆ, 50% ಮಾತ್ರ ಇರೋದು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, 10:47 ಮೇಲೆ ಎಲ್ಲವೂ ಅನುಕೂಲಕರವಾಗಿ ಕೂಡಿ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು. 10:47ವರೆಗೂ ಅನುಕೂಲ ಇದೆ. 10:47ನ ಮೇಲೆ ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಖಂಡಿತವಾಗಿ ವಿಪತ್ತು ಉಂಟು, ನೋಡಿಕೊಂಡೆ ಖಂಡಿತ ತೊಂದರೆ ಇಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಕಾರ್ಯವಿಘ್ನ ಇದೆಲ್ಲ ಉಂಟು. ಆದರೂ 10:47 ಮೇಲೆ ಇನ್ನೂ ಸಮಯ ಉತ್ತಮವಾಗಿರಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆಯು ಕಾರ್ಯವಿಘ್ನವು 10:47ವರೆಗೂ. 10:47ನ ನಂತರ ಸಂಪತ್ತು ಉಂಟು, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, 10:47ವರೆಗೂ ಶುಭಕರವಾಗಿದೆ. ಆಮೇಲೆ 50% ಮಾತ್ರನೇ ಇರೋದು. ಹಂಗಾಗಿ ನಿಮ್ಮ ನಕ್ಷತ್ರಕ್ಕಲ್ಲ, ಬೇರೆಯವರು ಯಾರು ನಿಮ್ಮಲ್ಲಿ ಇದ್ದಾರೋ ಮನೆಯಲ್ಲಿ ಅವರವರ ಹೆಸರಿಗೆ ಏನಾದ್ರು ಮಾಡಬಹುದು, ತಗೋಬಹುದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು 10:47ವರೆಗೂ. ಆಮೇಲೆ 50% ಕೂಡ ಇಲ್ಲ, 40% ಮಾತ್ರನೇ ಇರೋದು, ನೋಡ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, 10:47ವರೆಗೂ ಚೆನ್ನಾಗಿದೆ. ಆದರೆ ಅದಕ್ಕಿಂತ ಸೂಪರ್ ಆಗಿರೋದು 10:47ನ ಮೇಲೆ ರಾತ್ರಿಯವರೆಗೂ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಇದು 10:47 ಮೇಲೆ ರಾತ್ರಿಯವರೆಗೂ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ, 10:47 ಮೇಲೆ ಶುಭಕರವಾಗಿದೆ, ಲಾಭವೂ ಉಂಟು. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು, ದ್ರವ್ಯ ಲಾಭವು 10:47ವರೆಗೂ. 10:47ನ ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ. ಆದ್ದರಿಂದ ಬೇರೆಯವರ ನಕ್ಷತ್ರ ಪ್ರಕಾರ ನಿಮ್ಮ ಮನೆಯಲ್ಲಿರೋರಲ್ಲಿ ತಂದೆ ತಾಯಿ, ನಿಮ್ಮ ಮನೆಯವರು ಅಥವಾ ಮಕ್ಕಳು, ಇದರಲ್ಲಿ ಇವರುಗಳ ಹೆಸರಲ್ಲಿ ಏನಾದ್ರು ಮಾಡಬಹುದು. ಯಾರು ಚೆನ್ನಾಗಿದೋ ಅವರು. ರೇವತಿ ನಕ್ಷತ್ರ ಮೀನರಾಶಿ, 10:47 ಮೇಲೆ ಶುಭಕರವಾಗಿರೋದು. ಹಂಗೆ 10:47 ಮೇಲೆ ಯಾವ ಕಾರ್ಯಗಳು ಬೇಕಾದ್ರೂ ಮಾಡಬಹುದು.